ನಾನು ಯಾವಾಗ್ಲೂ ಹೇಳೋ ರೀತಿ ಸಿನಿಮಾ ಒಂದು ಶಕ್ತಿಯುತ ಮಾಧ್ಯಮ. ಅದನ್ನ ಬರೀ ಒಂದು ಮನೋರಂಜನೆಯಾಗಿ ಉಪಯೋಗಿಸೋದು ಅಲ್ಲದೇನೆ ಒಂದು ಒಳ್ಳೆ ಸಂದೇಶನ ಕೊಡೋದಕ್ಕೆ ಸಹ ಎಷ್ಟೋ ನಿರ್ದೇಶಕರು ಟ್ರೈ ಮಾಡ್ತಾರೆ. ಅಂತ ಒಂದು ಪ್ರಯತ್ನದಲ್ಲಿ ಈ ಚಿತ್ರದ ನಿರ್ದೇಶಕರು ಒಂದು ಮಟ್ಟಕ್ಕೆ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೆ ಹೋಗೋಣವಾ? ಬೈಸನ್ ಇದು ಮರಿ ಸೆಲ್ವರಾಜ್ ಅವರು ನಿರ್ದೇಶನ ಮಾಡಿರುವಂತ ಚಿತ್ರ. ಸ್ಟಾರರ್ ಬೈ ಧ್ರುವ್ ವಿಕ್ರಮ್, ಅನುಪಮ ಪರಮೇಶ್ವರನ್, ಪಶುಪತಿ ಅಂಡ್ ಮೆನಿ ಮೋರ್. ಇನ್ನು ಈ ಸಿನಿಮಾದ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಅದು ಇಲ್ಲಿನ ರೈಟಿಂಗ್ ಅಂಡ್ ಅದೇ ಇಲ್ಲಿನ ನೆಗೆಟಿವ್ ಕೂಡ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಮರಿ ಸೆಲ್ವರಾಜ್ ಅವರ ಚಿತ್ರಗಳನ್ನ ಅಷ್ಟು ಸುಲಭವಾಗಿ ವಿಮರ್ಶೆ ಮಾಡೋಕ್ಕಾಗಲ್ಲ. ಒಂದು ಊರು, ಊರಿನಲ್ಲಿ ಕಬಡ್ಡಿ, ಎರಡು ಗುಂಪಿನ ಮಧ್ಯೆ ರಕ್ತಪಾತ, ಜಾತಿಗಳ ಮಧ್ಯೆ ಜಗಳ, ಇದರ ಮಧ್ಯೆ ಒಂದು ಪ್ರೀತಿ. ಅದು ಎಷ್ಟು ಮಟ್ಟಕ್ಕೆ ಅಂತಂದ್ರೆ ತನ್ನ ಅಕ್ಕನ ವಯಸ್ಸಿನ ಹುಡುಗಿ ಜೊತೆ. ಕಿಟ್ಟನ್ ವಿಚ್ ಈಸ್ ಪ್ಲೇಡ್ ಬೈ ಧ್ರುವ್. ಇಡೀ ಸಿನಿಮಾ ಇವರ ಸುತ್ತಾನೆ ನಡೆಯುತ್ತೆ. ಕಿಟ್ಟನಿಗೆ ಒಂದೇ ಒಂದು ಕನಸು, ಅದು ಕಬಡ್ಡಿ. ಈ ಸಿನಿಮಾದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಜಡ್ಜ್ಮೆಂಟಲ್ ಆಗೋದಕ್ಕೆ ಸೆಲ್ವರಾಜ್ ಅವರು ಬಿಟ್ಕೊಟ್ಟಿಲ್ಲ. ಲೈಕ್ ಪಾತ್ರಗಳನ್ನ ನೋಡೋ ನಮಗೆ ಎಲ್ಲರೂ ಅವರವರ ಪಾಯಿಂಟ್ ಆಫ್ ವ್ಯೂ ಇಂದ ಕರೆಕ್ಟ್ ಅಂತಾನೆ ಅನ್ಸುತ್ತೆ. ಇದು ಸೆಲ್ವರಾಜ್ ಅವರ ರೈಟಿಂಗ್, ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಡೈರೆಕ್ಟರ್ ಇಲ್ಲಿ ಸುಮಾರು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಅವೆಲ್ಲವೂ ಒಂದು ತಕ್ಕ ಮಟ್ಟಿಗೆ ಇಷ್ಟ ಆಗ್ತವೆ ಕೂಡ. ಬಟ್ ಸಿನಿಮಾ ಎಂಟರ್ಟೈನಿಂಗ್ ಆಗಿತ್ತ ಅಂತ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ತೀನಿ. ಸಿನಿಮಾ ಜಸ್ಟ್ ರನ್ ಆಗ್ತಾನೆ ಇರುತ್ತೆ. ಯಾವುದೇ ರೀತಿಯಾದ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರೋದಿಲ್ಲ. ಬೇರೆ ಸಿನಿಮಾಗಳಲ್ಲಿ ನೋಡೋ ರೀತಿ ಇಲ್ಲಿ ಯಾವುದೇ ರೀತಿಯಾದ ಬ್ಯಾಂಗರ್ಗಳು ಕೂಡ ಇರೋದಿಲ್ಲ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಎಲ್ಲರೂ ಡೀಸೆಂಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇದು ಒಂಥರ ಡೈರೆಕ್ಟರ್ಸ್ ಫಿಲ್ಮ್ಸ್. ಆಕ್ಟಿಂಗ್ಗೆ ಸ್ಕೋಪ್ ಕಮ್ಮಿ. ಆಕ್ಟರ್ಸ್ ಮಾತಾಡೋದಕ್ಕಿಂತ ಅಲ್ಲಿರೋ ವಿಷಯ ಮಾತಾಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಈ ಚಿತ್ರದಲ್ಲಿ ಇಬ್ಬರು ವಿಲನ್ಸ್ಗಳನ್ನ ತೋರಿಸಿದ್ದಾರೆ. ಬಟ್ ಇವೆರಡೂ ಪಾತ್ರಗಳು ಕೊನೆಗೊಂಡಾಗ ಆಡಿಯನ್ಸ್ ಎಮೋಷನಲ್ ಆಗ್ತಾರೆ. ಸೊ ಯೂಶಲಿ ಈ ರೀತಿ ಇರುತ್ತೆ ಮರಿ ಸೆಲ್ವರಾಜ್ ಅವರ ರೈಟಿಂಗ್. ಇದು ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್. ಇವರ ಹಳೆ ಸಿನಿಮಾನ ನೀವೇನಾದ್ರೂ ಫಾಲೋ ಮಾಡಿದ್ರೆ ಇವರು ಯಾವ ರೀತಿ ಚಿತ್ರಗಳನ್ನ ಮಾಡ್ತಾರೆ ಅಂತ ನಿಮ್ಗೊಂದು ಅಂದಾಜ್ ಸಿಗ್ಬಹುದು. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಒಂದು ಆವರೇಜ್ ಮೂವಿ ಅಂತ ಹೇಳ್ತೀನಿ. ಇನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಕೆಲಸ ಮಾಡೋರಿದ್ರೆ ಅವ್ರಿಗೆ ಈ ಸಿನಿಮಾದಲ್ಲಿ ಕಲಿಯೋದಕ್ಕೆ ಸಾಕಷ್ಟಿದಾವೆ. ಸೊ ಇದಾಗಿತ್ತು ನನ್ನ ರಿವ್ಯೂ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.